ನಮಸ್ಕಾರ. ಆ ವ್ಯಕ್ತಿ ನಮ್ಮ ಮನೆಗೆ ಆಗಾಗ ಬರ್ತಿರ್ತಾರೆ. ಬೆಳಗ್ಗೆ 6 ಗಂಟೆ ಅಂದ್ರೆ ಎದ್ದಿರ್ತಾರೆ. ಯಾಕಪ್ಪ ಏನ್ ಸಮಸ್ಯೆ ಅಂತಂದ್ರೆ, "ಸರ್, ನಾನು KSRTC ನೌಕರ. ನನ್ಗೆ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ. ಎಲ್ಲಾದ್ರೂ ಒಂದು ವಿದೇಶದಲ್ಲಿ ಒಂದು ಡ್ರೈವರ್ ಕೆಲಸ ಇದ್ರೆ ಕೊಡ್ಸಿ ಸರ್. ಏನಾದ್ರೂ ಮಾಡಿ ಸರ್" ಅಂತ ಬರ್ತಿರ್ತಾರೆ. ಆಗೆಲ್ಲ ನನಗೊಂದು ಪ್ರಶ್ನೆ ಇತ್ತು. ಯಾಕೆ ಸರ್ಕಾರಿ ಕೆಲಸ ಅಲ್ವಾ? ಇಷ್ಟೊಳ್ಳೆ ಕೆಲಸ ಬಿಟ್ಬಿಟ್ಟು ಯಾಕೆ ಅವರು ವಿದೇಶಗಳಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಪ್ಪ ಅಂತ. ಇವತ್ತು ಸಾರಿಗೆ ನೌಕರರ ಮುಷ್ಕರ ಒಂದು ಹಂತಕ್ಕೆ ಮುಗಿದ ಹಾಗೆ ಆಗಿದೆ. ಅವರಿಗೆ PIL ಹಾಕಿ ಸ್ಟೇ ತರಲಾಗಿದೆ. ಹಾಗಾಗಿ ಮುಷ್ಕರ ನಡೆದಿಲ್ಲ. ಇದರಿಂದ ನಾವು ಸಾರ್ವಜನಿಕರು ಬಹಳ ನೆಮ್ಮದಿಯ ಉಸಿರು ಬಿಟ್ಟಿದ್ದೀವಿ. ಆದ್ರೆ ಹಗಲಿರುಳು ಸರ್ಕಾರಿ ಸೇವೆಯಲ್ಲಿ ತೊಡಗಿರುವಂತಹ ಈ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಡಳಿಗಳ ನೌಕರರಿದ್ದಾರಲ್ಲ, ಅವರು ಸರ್ಕಾರಿ ನೌಕರರೇ ಅಲ್ಲ. ಇದನ್ನ ನೀವು ನಂಬ್ತೀರಾ? ನಂಬಲೇಬೇಕು. ನಾವೆಲ್ಲ ಅಂದ್ಕೊಂಡಿದ್ದೀವಿ ಅವರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ, ಅವ್ರಿಗೇನ್ ಕಷ್ಟ. ಈ ತರ ನಾವು ಮಾತಾಡ್ತಾ ಇರ್ತೀವಿ ಚಾಲಕರ ಬಗ್ಗೆ, ಕಂಡಕ್ಟರ್ ಬಗ್ಗೆ, ಸರ್ಕಾರಿ ಗರಾಜ್ಗಳಲ್ಲಿ ದುಡಿಯೋರ ಬಗ್ಗೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಇವರು ಎದುರಿಸುತ್ತಿರುವಂತಹ ಸವಾಲುಗಳಿದಾವಲ್ಲ, ಅದು ಒಂದೆರಡಲ್ಲ. ಅದ್ರ ಬಗ್ಗೆ ನಾನಿವತ್ತು ಕಂಡುಕೊಂಡಂತಹ ಕೆಲವು ಅಂಶಗಳನ್ನ ನನ್ನ ಅನುಭವ ಮತ್ತು ಮಾಹಿತಿಗಳ ಆಧಾರದಲ್ಲಿ ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರದ ಬಸ್ಸು ಆದ್ರೆ ನಿರ್ವಹಿಸುವವರು, ಚಲಾಯಿಸುವವರು ಯಾರೋ ಸರ್ಕಾರದವರಲ್ಲ. ಸರ್ಕಾರದ ಜವಾಬ್ದಾರಿ ಪ್ರಯಾಣಿಕರ ಜವಾಬ್ದಾರಿ, ಅವ್ರನ್ನ ಗಮ್ಯಕ್ಕೆ ಸುರಕ್ಷಿತವಾಗಿ ಅವರನ್ನ ಅವರ ಸಾಮಾನುಗಳನ್ನ ತಲುಪಿಸುವ ಜವಾಬ್ದಾರಿ ಎಲ್ಲ ಈ ನೌಕರರು. ಈ ಸೇವೆ ಇಲ್ಲ ಅಂತಂದ್ರೆ ರಾಜ್ಯದ ಎಲ್ಲ ಸೇವೆಗಳು ಒಂದು ಹಂತಕ್ಕೆ ನಿಂತ್ಕೊಂಡು ಬಿಡ್ತವೆ. ಆದ್ರೆ ಇವರ ಹಕ್ಕು, ಅಸ್ತಿತ್ವ, ಗೌರವ, ಭದ್ರತೆ, ನಿವೃತ್ತಿ ವೇತನ ಇವೆಲ್ಲದ ವಿಷಯಗಳು ಬಂದಾಗ ಇವರು ಸರ್ಕಾರಿ ನೌಕರರಾಗೋದಿಲ್ಲ, ನಿಗಮದ ನೌಕರರಾಗ್ಬಿಡ್ತಾರೆ. ಹಾಗೆ ನೋಡಿದ್ರೆ ಇವರು ಸರ್ಕಾರಿ ಸೇವೆಯಲ್ಲಿ ಇರುವಂತಹ ನೌಕರರಲ್ಲ, ಇವರು ರಾಜ್ಯದ ಚಲನೆಯ ಹೃದಯವಾಗಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಡಿಪೋಗೆ ಹೋಗಿ ಬಸ್ ಚಾಲನೆ ಮಾಡಿ 5-6 ಗಂಟೆಗೆ ಹೊರಟಿರುವಂತಹ ಗಾರ್ಮೆಂಟ್ಸ್ ಉದ್ಯೋಗಿಗಳು, ಯಾವುದೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು, ಇನ್ನೆಲ್ಲಿಗೂ ಹೋಗೋರು, ಅವ್ರನ್ನ ಕರ್ಕೊಂಡು ಹೋಗಿ ಗಮ್ಯವನ್ನ ಮುಟ್ಟಿಸ್ತಾರಲ್ಲ. ಈ ಚಾಲಕರ, ಈ ನಿರ್ವಾಹಕರ, ಇವರ ಕನಸುಗಳ ಗಮ್ಯ ಮುಟ್ತಾ ಇದೆಯಾ ಅನ್ನೋದು ಈಗಿರುವ ಪ್ರಶ್ನೆ. ಯಾಕೆಂದ್ರೆ ಹಳ್ಳಿಗಳಲ್ಲಿ ಮಕ್ಕಳ ಶಿಕ್ಷಣ, ಕಾರ್ಮಿಕರ ಕೆಲಸ, ರೋಗಿಗಳ ಆಸ್ಪತ್ರೆ ಪ್ರಯಾಣ ಎಲ್ಲವೂ ಈ ವ್ಯವಸ್ಥೆ ಮೇಲೆ ನಿಂತಿದೆ. ಪ್ರವಾಹ ಇರಲಿ, ಕೋವಿಡ್ ಇರಲಿ, ಏನೇ ಕಷ್ಟ ಬಂದ್ರೂ ಮೊಟ್ಟ ಮೊದಲು ಇವರು ನಿಲ್ತಾರೆ. ಪೊಲೀಸರು, ಲೈನ್ಮ್ಯಾನು, ದಾದಿಗಳು ಇವರೆಲ್ಲರ ಜೊತೆ ನಿಲ್ಬೇಕಾದಂಥವರು ಈ ಮಹಾನುಭಾವ ಸರ್ಕಾರಿ ಸಾರಿಗೆ ನೌಕರರು. ಆದರೆ ಕಂಡು ಕಾಣದಂತಹ ಈ ಮುಖ್ಯ ಬೆನ್ನೆಲುಬಿದೆಯಲ್ಲ ಸಮಾಜದ್ದು, ಇದ್ರ ಮೇಲೆ ಅವಶ್ಯಕತೆಗಿಂತ ಜಾಸ್ತಿ ಭಾರವನ್ನ ಹೊರಿಸಿ ಅವರ ಅಗತ್ಯಕ್ಕಿಂತ ಕಡಿಮೆ ಕೂಲಿಯನ್ನ ಕೊಡ್ತಾ ಇರೋದು ನ್ಯಾಯವಾ? ಇದು ಈಗ ಎಲ್ಲರೂ ಯೋಚನೆ ಮಾಡಬೇಕಾದಂತಹ ಪ್ರಶ್ನೆ. ಸರ್ಕಾರದ ವಿರುದ್ಧ ನಾವು ಹೋಗೋದಲ್ಲ, ಸರ್ಕಾರದನ್ನ ಕೇಳಿ ಈ ಪ್ರಶ್ನೆಯನ್ನ ಸಾರ್ವಜನಿಕರಾದಂಥ ನಾವು ಸಹ ಜೊತೆಗೆ ನಿಂತು ಕೇಳಿ ಅವರ ಹಕ್ಕು, ಭದ್ರತೆ, ಗೌರವ, ಅಸ್ತಿತ್ವವನ್ನ ಕೊಡಿಸುವ ಬೇಕಾದ ಕಾಲ ಇದು. ಯಾಕೆಂದ್ರೆ ನಷ್ಟದಲ್ಲಿದ್ದಾಗ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ. ಹಾಗೇನೆ ಚುನಾವಣೆ ಸಮಯದಲ್ಲಿ ಗ್ಯಾರಂಟಿಗಳನ್ನ ಸರ್ಕಾರ ಕೊಡುತ್ತೆ. ಈ ಹೊರೆಯನ್ನ ಸರ್ಕಾರ ಪೂರ್ತಿಯಾಗಿ ಹೊತ್ತು ತನ್ನ ಸೇವೆಗೆ ಹಗಲಿರುಳು ನಿಂತುಕೊಂಡಿರುವಂತಹ ನೌಕರರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ಅವರಿಗೆ ಎಲ್ಲ ಸರ್ಕಾರಿ ನೌಕರರ ಹಾಗೆ ಅಗತ್ಯ ಸೇವಾ ಸೌಲಭ್ಯಗಳನ್ನ ಯಾಕೆ ಕೊಡಬಾರ್ದು? ಇನ್ನು ನಾನು ನನ್ನೊಂದು ಪೋಸ್ಟ್ ಅಲ್ಲಿ ಹಾಕಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರ್ಬೋದು, ಇದ್ರಲ್ಲೇ ಹಾಕಿದ್ದೀನಿ. ಆ ಪೋಸ್ಟ್ ಅಲ್ಲಿ ನೀವು ನೋಡಿದಾಗ ಹಗಲಿರುಳು ನಿರಂತರವಾದ ಡ್ಯೂಟಿ ಇರುತ್ತೆ, ಸರಿಯಾದ ಮೂಲಭೂತ ಸೌಲಭ್ಯ ಇರೋದಿಲ್ಲ, ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ತಲುಪಿಸುವ ಜವಾಬ್ದಾರಿ, ಒತ್ತಡ, ಒಬ್ಬರೇ ಕೆಲಸ ಮಾಡಬೇಕು. ಮೊದಲೆಲ್ಲ ನಿರ್ವಾಹಕರಾದ್ರೂ ಇರ್ತಾ ಇದ್ರು ಎಷ್ಟೋ ಸಾರಿ, ಇವಾಗ ಅದು ಕೂಡ ಇರೋದಿಲ್ಲ. ಅವರು ಕೇವಲ ಒಬ್ಬರು ಸುದೀರ್ಘವಾದ 400-500 ಕಿಲೋಮೀಟರ್ ಪ್ರಯಾಣವನ್ನ ಇಡೀ 45-50 ಜನರ ಭಾರವನ್ನ ಹೊತ್ಕೊಂಡು ಹೋಗ್ತಿರ್ತಾರೆ. ಅದು ರಾತ್ರಿ ವೇಳೆ. ಅಲ್ಲಿ ಪಂಕ್ಚರ್ ಆಗ್ಲಿ ಅಥವಾ ರಸ್ತೆಗಳು ತಿರುವುಗಳಲ್ಲಿ ಏನಾದ್ರೂ ಅಪಾಯ ಇರಲಿ, ಏನೇ ತೊಂದರೆ ಆದ್ರೂ ಆ ಒಬ್ಬ ಚಾಲಕರು ಅದನ್ನ ಎದುರಿಸಬೇಕಾಗುತ್ತೆ. ಅಂತಹ ಒಂದು ಒತ್ತಡದಲ್ಲಿ ಈ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು
ಮಹಿಳಾ ಸಿಬ್ಬಂದಿಗಳ ಗೋಳೆಂತೂ ಕೇಳಲೇಬೇಡಿ. ಅವರಿಗೆ ಎಷ್ಟೋ ಸಾರಿ ಸೂಕ್ತ ಶೌಚಾಲಯ ಇರಲ್ಲ. ಯಾವುದಾದೋ ರೀತಿಯ ಹರಾಸ್ಮೆಂಟ್‌ಗಳಿರ್ತವೆ. ಪ್ರಯಾಣಿಕರಿಂದ ಒತ್ತಡಗಳು, ಜಗಳಗಳು ಅವುಗಳನ್ನೆಲ್ಲ ನಿಭಾಯಿಸ್ತಾ ಅವರು ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಎಷ್ಟೋ ಸಾರಿ ಇದ್ದಕ್ಕಿದ್ದ ಹಾಗೆ ಗೌರ್ಮೆಂಟು ರಾತ್ರೋರಾತ್ರಿ ಟಿಕೆಟ್ ದರವನ್ನ ಹೆಚ್ಚು ಮಾಡ್ಬಿಡುತ್ತೆ. ಇನ್ಯಾವುದೋ ರೂಲ್ಸ್ ತಂದ್ಬಿಡುತ್ತೆ. ಅದು ಪ್ರಯಾಣಿಕರಿಗೆ ಗೊತ್ತೇ ಇರೋದಿಲ್ಲ. ಅವ್ರು ಇದ್ದಕ್ಕಿದ್ದ ಹಾಗೆ ಇವ್ರ ಮೇಲೆ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅವಾಗ ಅವ್ರನ್ನ ತಿಳುವಳಿಕೆ ಹೇಳಿ, ಅವ್ರನ್ನ ಕನ್ವಿನ್ಸ್ ಮಾಡಿ, ಇವ್ರ ಕೆಲಸ ಸಾಧಿಸ್ಕೊಳ್ಳೋಷ್ಟರಲ್ಲಿ ಅವರ ಇರೋಷ್ಟು ಪೇಷನ್ಸು ಹೊರಟೋಗುತ್ತೆ. ಇಂತಹ ಎಲ್ಲ ಸಣ್ಣ ಸಣ್ಣ ಒತ್ತಡಗಳಿಂದ ಅವರು ಅವರ ಮನೆಯವರಿಗೆ, ಅವರ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಅವ್ರ ಹತ್ರ ಯಾವ ಸಮಯ ಉಳ್ಕೊಂಡಿರಲ್ಲ. ವ್ಯವಧಾನ ಇರೋದಿಲ್ಲ. ಅವರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ. ಈ ಎಲ್ಲ ತೊಂದರೆ ಜೊತೆಗೆ ಅವರ ಕುಟುಂಬದ ಆರ್ಥಿಕ ಭದ್ರತೆ. ಅವ್ರಿಗೆ ಇಷ್ಟು 30-40 ವರ್ಷ ಕೆಲಸ ಮಾಡಿ ಕೂಡ ನಿವೃತ್ತರಾದಾಗ ಕೇವಲ ₹2,000 ಪೆನ್ಷನ್ ತಗೊಳ್ಳೋರಿದ್ದಾರಂತೆ. 3,500 ಪೆನ್ಷನ್ ತಗೊಳ್ಳುವವರು ಇದ್ದಾರಂತೆ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಸಾರಿಗೆ ನೌಕರರ ಸಂಘದ ಅಧಿಕಾರಿಗಳ ಜೊತೆ ಮಾತನಾಡಿ ನಾನು ನಿಮ್ಮ ಹತ್ರ ಈ ವಿಷಯವನ್ನ ಹೇಳ್ತಾ ಇರೋದು. ಇವರಿಗೇನು ಸರ್ಕಾರಿ ಸಂಬಳ ಬರುತ್ತೆ, ಸುಮ್ಮನೆ ಮುಷ್ಕರ ಮಾಡಿಬಿಡ್ತಾರೆ, ಈ ಥರ ಎಲ್ಲ ಅಂದ್ಕೊಳ್ಳುವಂತಹ ಸಾರ್ವಜನಿಕರಿದ್ದಾರೆ. ನನ್ನ ಪ್ರೀತಿಯ ವೀಕ್ಷಕರೇ, ತಿಳ್ಕೊಳ್ಳಿ, ಇವರಿಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲದೆ ಕೇವಲ 18, 20, 22 ಸಾವಿರ ರೂಪಾಯಿಯಲ್ಲಿ 10-20 ವರ್ಷ ಕೆಲಸ ಮಾಡಿ ತಮ್ಮ ಕುಟುಂಬವನ್ನ ಪೊರೆಯೋದಕ್ಕೆ ದುಡಿತಾ ಇರುವಂತಹವರ ಬಗ್ಗೆ ಸರ್ಕಾರವಾಗ್ಲಿ ಸಾರ್ವಜನಿಕರಾಗ್ಲಿ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದನ್ನ ನೋಡಬೇಕು. ಸರ್ಕಾರ ಇವ್ರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅಲ್ವಾ? ಇನ್ನು ಸಾರ್ವಜನಿಕರಿಗೂ ಅಷ್ಟೇನು ಬೇಸರ ಇಲ್ಲ, ತುಂಬ ಪ್ರೀತಿ. ನಮ್ಮೂರಿಗೆ ಬಸ್ಸು ಬರುತ್ತೆ, ಬೆಳಗ್ಗೆ 6 ಗಂಟೆ 7 ಗಂಟೆ ಬಸ್ಸಿಗೆ ಬರ್ತಾರೆ ಅಂತಂದರೆ ಆ ಬಸ್ಸಿನ ಡ್ರೈವರ್ ಹತ್ರ ಹೇಳಿಬಿಟ್ರೆ ಸಾಕು, ಆ ಮಕ್ಕಳನ್ನು, ವಯಸ್ಸಾದವರನ್ನು ಅವರ ಗಮ್ಯಕ್ಕೆ ತಲುಪಿಸ್ಬಿಡ್ತಾರೆ. ಹಾಗೆ ಯಾವುದೋ ಊರಿನಲ್ಲಿರುವಂತಹ ಮಕ್ಕಳಿಗೆ ಎಸ್ಪೆಷಲಿ ಅವರು ಏನೋ ಸಿಹಿ ತಿಂಡಿಗಳನ್ನೋ ಏನಾದರೂ ಕಳಿಸ್ಬೇಕು, ಏನೋ ಒಂದು ವಿಷಯವನ್ನ ತಲುಪಿಸ್ಬೇಕು ಅಂತಂದರೆ ಅವರ ಊರಿನ ಈ ಕಂಡಕ್ಟರ್ ಡ್ರೈವರೇ ದೊಡ್ಡ ಬಂಧುಗಳು. ಇವತ್ತಿಗೂ ಕೂಡ ಅದೇ ಥರ ಎಲ್ಲೋ ವಯಸ್ಸಾದ ಅಪ್ಪ ಅಮ್ಮ ಎಲ್ಲೋ ಇದ್ದಾರೆ ಹಳ್ಳಿಯಲ್ಲಿ ಅಂತಂದರೆ ಅವರು ರಾತ್ರಿ ಬಸ್ಸಿಗೋ ಬೆಳಗ್ಗೆ ಬಸ್ಸಿಗೋ ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನು ತಲುಪಿಸೋದಕ್ಕೆ, ಮಕ್ಕಳು ತಂದೆ ತಾಯಿಗೆ ಕಳಿಸೋದಕ್ಕೆ ಇವರೇ ದೊಡ್ಡ ಆಧಾರ ಆಗಿರ್ತಾರೆ. ಇವತ್ತಿಗೂ ಕೊರಿಯರ್ಗಿಂತ ಜಾಸ್ತಿ ಈ ಕಂಡಕ್ಟರ್ ಡ್ರೈವರ್ ಮೇಲೆ ಜನ ಅವಲಂಬಿತರಾಗಿದ್ದಾರೆ. ಜೊತೆಗೆ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಕಾಳಜಿ ಇದೆ. ಆದರೆ ತುಂಬ ಜನ ಗೊತ್ತಿಲ್ಲ. ಹೀಗೆ ಹಗಲಿರುಳು ದುಡಿತಾ ಇರುವಂತಹ ವ್ಯಕ್ತಿಗಳು ನಿಮ್ಮ ಪಕ್ಕದಲ್ಲೇ ಇದ್ರೂ ಅವರು ಸರ್ಕಾರಿ ನೌಕರರಲ್ಲ. ಅವರೊಬ್ಬ ಸಾಮಾನ್ಯ ದಿನಗೂಲಿಗಿಂತಲೂ ಕನಿಷ್ಠವಾದ ವೇತನವನ್ನು ಪಡೆದುಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಒಬ್ಬ ಜರ್ನಲಿಸ್ಟ್ ಆಗಿ ನನಗನ್ಸೋದು, ಸಾರ್ವಜನಿಕ ಸೇವೆ ಮಾಡ್ತಾರೆ, ನಿರಂತರವಾದ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ಈ ಎಲ್ಲ ಇದ್ದು ಈ KSRTC ನೌಕರರ ಸ್ಟೇಟಸ್ ಮಾತ್ರ ಯಾಕೆ ಬದಲಾಗೋದಿಲ್ಲ? ಕಳೆದ 30-40 ವರ್ಷದಿಂದ ನೋಡ್ತಾ ಇದ್ದೀವಿ. ಪ್ರತಿ ಬಾರಿ ಅವ್ರು ಏನೇ ಬೇಕು ಅಂದ್ರೂ ಅವ್ರು ಮುಷ್ಕರ ಮಾಡಬೇಕು, ಅವ್ರು ಗಲಾಟೆ ಮಾಡಿ ರಸ್ತೆ ಬಂದ್ ಮಾಡಬೇಕು, ಅವಾಗಲೇ ಅವ್ರ ಬೇಡಿಕೆ ಈಡೇರಬೇಕು. ಯಾಕೆ ಹೀಗೆ? ಇದು ಒಂಥರ ಮಲತಾಯಿ ಧೋರಣೆ ಅಲ್ವಾ? ಅಥವಾ ಬಗ್ಗುತ್ತಾರೆ ಅಥವಾ ಅವರನ್ನ ಮಣಿಸಬಹುದು ಅನ್ನೋದಕ್ಕೋಸ್ಕರ ಈ ತರ ಸರ್ಕಾರಗಳು ನಡ್ಕೊಳ್ತವ? ಎಲ್ಲ ಪಕ್ಷಗಳ ಸರ್ಕಾರಗಳು ಇದೇ ತರ ಸರ್ಕಾರಿ ನೌಕರರಾಗುವ ಅರ್ಹತೆ ಇದ್ದು ಕೂಡ ಇವರನ್ನ ತುಳಿತಾ ಬಂದಿವೆ, ಬಾಯಿ ಮುಚ್ಚಿಸ್ತಾ ಬಂದಿವೆ ಅಂತ ನನಗೆ ಅನಿಸುತ್ತೆ. ಅದೇ ರೀತಿ ಯಾವುದೋ ಒಂದು ಬಸ್ಸು ಕಲ್ಲು ಹೊಡೆದ್ರು, ಟೈರಿಗೆ ಬೆಂಕಿ ಹಚ್ಚಿದ್ರು, ಇನ್ನೇನೋ ಆಯ್ತು ಅಂದಾಗ ನಾವು ಮೊಟ್ಟ ಮೊದಲು ಯೋಚನೆ ಮಾಡೋದು ಸಾರ್ವಜನಿಕರ ಆಸ್ತಿ, ನಮ್ಮ ಆಸ್ತಿ ಅಲ್ವಾ? ನಾವು ಕಟ್ಟಿರುವ ತೆರಿಗೆಯನ್ನ ಬಳಸಿ ತೆಗೆದುಕೊಂಡಂತ ಬಸ್ಸು ಈ ಮುಷ್ಕರದಿಂದ ಹಾಳಾಗೋಯ್ತು. ಎಸ್, ಹಾಗಾದ್ರೆ ಬಸ್ಸುಗಳು ಸಾರ್ವಜನಿಕರ ಆಸ್ತಿ ಆದಾಗ ಬಸ್ಸುಗಳನ್ನ ಚಲಾಯಿಸುವವರು, ಅದನ್ನ ನಿರ್ವಹಿಸುವವರು ಅವರು ಆಸ್ತಿ ಅಲ್ವಾ? ಸರ್ಕಾರದಾಗ್ಲಿ ಸಾರ್ವಜನಿಕರದ್ದಾಗ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವಾಗ ಸೇವೆಯನ್ನ ತೆಗೆದುಕೊಳ್ತಾ ಆ ಸೇವೆಗೆ ತಕ್ಕಂತಹ ಗೌರವವನ್ನು ಕೊಡೋದಕ್ಕೆ ಕಲಿಯುತ್ತೋ ವ್ಯವಸ್ಥೆ, ಅವಾಗ ಅದು ನಿಜವಾದ ಅಭಿವೃದ್ಧಿ ಮತ್ತು ಸ್ಥಿರ ಅಭಿವೃದ್ಧಿ ಅನ್ನೋದು ಆಗತ್ತೆ. ಇಲ್ಲ ಅಂತಂದ್ರೆ ನಿರಂತರವಾಗಿ ಮುಷ್ಕರಗಳು, ಅದರಿಂದ ಉಂಟಾಗುವಂತಹ ಸಾರ್ವಜನಿಕ ತೊಂದರೆಗಳು ಮುಂದುವರಿತಾ ಹೋಗ್ತವೆ. ಪ್ರತಿ ಒಂದು ಜನರೇಷನ್ನು ಈ ಒಂದು ತೊಂದರೆಯನ್ನ, ಈ ಒಂದು ಸಂಘರ್ಷವನ್ನ ನೋಡ್ತಾ ನನ್ನ ಹಾಗೆ, ಓ
ಅವರಿಗೆ ಸರ್ಕಾರಿ ನೌಕರರಲ್ವಾ, ಆದ್ರೂ ಯಾಕೆ ಗಲಾಟೆ ಮಾಡ್ತಾರೆ ಅಂತ ಅರ್ಥಪೂರ್ಣ ಅಲ್ಲದ, ಅರ್ಥವಿಲ್ಲದ ಪ್ರಶ್ನೆಗಳನ್ನ ಕೇಳುತ್ತಾ ಇರ್ಬೇಕಾಗತ್ತೆ. ಈ ಮೂಕ ರೋದನೆ ಇವರದ್ದು ಮುಂದುವರಿತಾ ಇರುತ್ತೆ. ಹಾಗಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ನನ್ನ ಒಂದು ಪುಟ್ಟ ಧ್ವನಿಯನ್ನ ದಾಖಲಿಸಿದ್ದೀನಿ. ನಾನು ಶೀಲಾ ಭಟ್. ಇದು ಕನ್ನಡ ಧ್ವನಿ. ನಿಮ್ಗೇನನ್ಸ್ತು? ಕಮೆಂಟಲ್ಲಿ ಹೇಳಿ. ಸಿಗ್ತೀನಿ ಮುಂದಿನ ವಿಷಯದಲ್ಲಿ. ನಮಸ್ಕಾರ.